ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ಸೋಮಾರಿತನವನ್ನು ದೂರ ಮಾಡಲು ಏನನ್ನು ತಿನ್ನಬೇಕು? ಆಪ್ಷನ್ ಸಿ ಚಾಕ್ಲೇಟ್, ಬಿ ಬಾದಾಮ್, ಸಿ ತರಕಾರಿ, ಡಿ ಹಣ್ಣುಗಳು. ಸರಿಯಾದ ಉತ್ತರ ಬಿ ಬಾದಾಮ್. ಬಾದಾಮ್ ತಿನ್ನುವುದರಿಂದ ಮೆದುಳು ಚುರುಕಾಗಿ ಕ್ರಿಯಾಶೀಲತೆಯಿಂದ ಕೂಡಿರುತ್ತದೆ, ದೇಹಕ್ಕೆ ಶಕ್ತಿ ದೊರಕುತ್ತದೆ. ಎರಡನೇ ಪ್ರಶ್ನೆ, ಚರ್ಮಕ್ಕೆ ಹೊಳಪು ಬರಲು ಏನನ್ನು ತಿನ್ನಬೇಕು? ಆಪ್ಷನ್ ಸಿ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಟೊಮೆಟೊ, ಡಿ ಈರುಳ್ಳಿ. ಸರಿಯಾದ ಉತ್ತರ ಸಿ ಟೊಮೆಟೊ. ಟೊಮೆಟೊದಲ್ಲಿ ಇ, ಸಿ ವಿಟಮಿನ್ಗಳು ಮತ್ತು ಬಿಟಾ ಕೆರೋಟಿನ್ ಇರುವುದರಿಂದ ಇದು ತ್ವಚೆಯ ಆರೋಗ್ಯ ಕಾಪಾಡುತ್ತದೆ. ಮೂರನೇ ಪ್ರಶ್ನೆ, ಒಂದು ಸಿಗರೇಟ್ ಎಷ್ಟು ನಿಮಿಷದ ಆಯಸ್ಸನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಸಿ 15 ನಿಮಿಷ, ಬಿ 10 ಸೆಕೆಂಡ್, ಸಿ 11 ನಿಮಿಷ, ಡಿ 45 ನಿಮಿಷ. ಸರಿಯಾದ ಉತ್ತರ 11 ನಿಮಿಷ. ಒಂದು ಸಿಗರೇಟ್ 11 ನಿಮಿಷದ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಎಂಬುದು ಸಂಶೋಧನೆಯಲ್ಲಿ ಕಂಡು ಬಂದಿದೆ. ನಾಲ್ಕನೇ ಪ್ರಶ್ನೆ, ಸುಟ್ಟ ಗಾಯಗಳ ನಿವಾರಣೆಗೆ ಯಾವುದನ್ನು ಉಪಯೋಗಿಸಬೇಕು? ಆಪ್ಷನ್ ಸಿ ಜೇನುತುಪ್ಪ, ಬಿ ಉಪ್ಪು, ಸಿ ಟೂತ್ಪೇಸ್ಟ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸುಟ್ಟ ಗಾಯಗಳ ಮೇಲೆ ಜೇನುತುಪ್ಪ, ಟೂತ್ಪೇಸ್ಟ್ ಹಾಕುವುದರಿಂದ ಉರಿ ಕಡಿಮೆಯಾಗುತ್ತದೆ. ಉಪ್ಪು ಹಾಕಿದರೆ ಬೊಬ್ಬೆ ಬರುವುದಿಲ್ಲ. ಉರಿ ತಕ್ಷಣಕ್ಕೆ ಜಾಸ್ತಿ ಆದರೂ ಸ್ವಲ್ಪ ಹೊತ್ತಿನಲ್ಲಿ ಕಡಿಮೆ ಆಗುತ್ತದೆ. ಐದನೇ ಪ್ರಶ್ನೆ, ಡಯಾಬಿಟಿಸ್ ಇರುವವರು ಯಾವ ಹಣ್ಣನ್ನು ತಿನ್ನಬಹುದು? ಆಪ್ಷನ್ ಸಿ ನೇರಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ಸಪೋಟ ಹಣ್ಣು, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಎ ನೇರಳೆ ಹಣ್ಣು. ಇದು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಹೆಚ್ಚಾಗದಂತೆ ತಡೆಯುತ್ತದೆ ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆ ಮತ್ತು ಹೆಚ್ಚು ದಾಹ ಆಗುವುದನ್ನು ನೇರಳೆ ಹಣ್ಣಿನ ಸೇವನೆಯಿಂದ ನಿಯಂತ್ರಿಸಬಹುದು. ಪ್ರಶ್ನೆ ನೋಡೋಣ. ಬಾಯಿ ವಾಸನೆಯನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು? ಆಪ್ಷನ್ ಸಿ ಕರಿಬೇವು, ಬಿ ಪುದೀನಾ ಎಲೆ, ಸಿ ಮೆಂತೆ ಸೊಪ್ಪು, ಡಿ ಕಾಳು ಮೆಣಸು. ಸರಿಯಾದ ಉತ್ತರ ಪುದೀನಾ ಎಲೆ. ದಿನಕ್ಕೆ 2 ಪುದೀನಾ ಎಲೆ ತಿನ್ನುವುದರಿಂದ ಬಾಯಿ ವಾಸನೆಯ ಸಮಸ್ಯೆ ನಿವಾರಣೆ ಆಗುತ್ತದೆ. ಎರಡನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತವೆ? ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಮೂರನೇ ಪ್ರಶ್ನೆ, ಮನುಷ್ಯನ ಕಣ್ಣು ಎಷ್ಟು ತೂಕವಿರುತ್ತದೆ? ಆಪ್ಷನ್ ಸಿ 5 ಗ್ರಾಂ, ಬಿ 3 ಗ್ರಾಂ, ಸಿ 7.5 ಗ್ರಾಂ, ಡಿ 2 ಗ್ರಾಂ. ಸರಿಯಾದ ಉತ್ತರ 7.5 ಗ್ರಾಂ. ಮನುಷ್ಯನ ಕಣ್ಣು 7.5 ಗ್ರಾಂ ಅಷ್ಟು ತೂಕ ಇರುತ್ತದೆ. ನಾಲ್ಕನೇ ಪ್ರಶ್ನೆ, ಬುಲೆಟ್ ರೈಲು ಮೊದಲು ಪರಿಚಯಿಸಿದ ದೇಶ ಯಾವುದು? ಆಪ್ಷನ್ ಸಿ ಅಮೆರಿಕ, ಬಿ ಚೀನಾ, ಸಿ ಆಫ್ರಿಕಾ, ಡಿ ಜಪಾನ್. ಸರಿಯಾದ
ಸರಿಯಾದ ಉತ್ತರ ಜಪಾನ್. 1964ರಲ್ಲಿ ಬುಲೆಟ್ ರೈಲನ್ನು ಜಪಾನ್ ಪರಿಚಯಿಸಿತು. 5ನೇ ಪ್ರಶ್ನೆ, ಪುರುಷರಿಗೆ ಲೈಂಗಿಕ ಆಸಕ್ತಿ ಮತ್ತು ಹೆಚ್ಚು ಹೊತ್ತು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲು ಯಾವುದನ್ನು ತಿನ್ನಬೇಕು? ಆಪ್ಷನ್ ಸಿ ಈರುಳ್ಳಿ, ಬಿ ಜೀರಿಗೆ, ಸಿ ಹೂಕೋಸು, ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಈರುಳ್ಳಿ. ಪುರುಷರು ಈರುಳ್ಳಿಯನ್ನು ತಿನ್ನುವುದರಿಂದ ಲೈಂಗಿಕ ಆಸಕ್ತಿ ಹೆಚ್ಚುತ್ತದೆ ಮತ್ತು ಹೆಚ್ಚು ಹೊತ್ತು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲು ಶಕ್ತಿಯನ್ನು ಕೊಡುತ್ತದೆ. ಧನ್ಯವಾದಗಳು. ಇದೇ ತರಹದ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವೇ ಪ್ರೇರಣೆ. ಲೈಕ್ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.